ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕರ್ನಾಟಕ ಸಿಇಟಿ 2020 ವಿಡಿಯೋ ಸೊಲ್ಯೂಷನ್ಸ್ ಪಾರ್ಟ್ 4ಗೆ ಸ್ವಾಗತ. ಪಾರ್ಟ್ 1 ಅಲ್ಲಿ ಕ್ವಶನ್ ನಂಬರ್ 7 ನಾನು ತಪ್ಪು ಮಾಡಿದ್ದೀನಿ, ಅದಕ್ಕಾಗಿ ಕ್ಷಮೆ ಇರಲಿ. ಏನು ತಪ್ಪಾಗಿದೆ ಅಂದರೆ ಅವರು ಪೀಕ್ ವೋಲ್ಟೇಜ್ ಕೇಳ್ತಾ ಇದ್ದಾರೆ ಅಂತ ಅನ್ಕೊಂಡು ನಾನು ಸಾಲ್ವ್ ಮಾಡಿದೆ, 100 ವೋಲ್ಟ್ ಬಂತು. ಬಟ್ ಕ್ವಶನ್ ಅಲ್ಲಿ RMS ವ್ಯಾಲ್ಯೂ ಕೇಳ್ತಾ ಇರೋದು. ಹಾಗಾಗಿ ಉತ್ತರ ಏನಾಗುತ್ತೆ 100/√2 ವಿಚ್ ಇಸ್ ಈಕ್ವಲ್ ಟು 70.7 ವೋಲ್ಟ್ಸ್ ಆಗುತ್ತೆ. ದಯವಿಟ್ಟು ಅದನ್ನು ತಿದ್ಕೊಳ್ಳಿ. ಮತ್ತೊಮ್ಮೆ ನಿಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಇದನ್ನ ಒಬ್ರು ಸ್ಟೂಡೆಂಟ್ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ದಾರೆ, ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಗಿವ್ ಇಟ್ ಎ ಟ್ರೈ ಅಂತ ಒಂದು ಸೀರೀಸ್ ಇದೆ. ಈ ಸೀರೀಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ದಿನ 2 ಕ್ವಶನ್ಸ್ ಖುದ್ದಾಗಿ ಫ್ರೇಮ್ ಮಾಡಿ, ಯೂಶಲಿ ಮಲ್ಟಿಪಲ್ ಕಾನ್ಸೆಪ್ಟ್ಸ್ ಹಾಕೊಂಡು ನಾನು ಫ್ರೇಮ್ ಮಾಡ್ತೀನಿ, ಅದನ್ನ ಅಪ್ಲೋಡ್ ಮಾಡ್ತೀನಿ ಸೊಲ್ಯೂಷನ್ ಜೊತೆಗೆ. ನೀವೇನ್ ಮಾಡ್ತೀರಾ, ಕ್ವಶನ್ ಬಂದ ಕೂಡಲೇ ಪಾಸ್ ಮಾಡಿ ವಿಡಿಯೋನ, ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಆಮೇಲೆ ಉತ್ತರ ಗೊತ್ತಾಗ್ಲಿಲ್ಲ ಅಂದ್ರೆ ಅಥವಾ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಅಥವಾ ನಿಮ್ಮ ಆನ್ಸರ್ಸ್ನ ಕ್ರಾಸ್ ಚೆಕ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀರಾ, ವಿಡಿಯೋನ ಮುಂದುವರಿಸ್ಕೊಂಡು ನೋಡ್ತೀರಾ. ಸೊ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನೀಟ್ ಮತ್ತು JEE ಕಾನ್ಸೆಪ್ಟ್ಸ್ ಅಥವಾ ಕ್ವಶನ್ಸ್ನ ನೀವು ನೋಡಿದ್ರೆ ಏನಾಗಿರುತ್ತೆ, ಅಲ್ಲಿ ಮಲ್ಟಿಪಲ್ ಕಾನ್ಸೆಪ್ಟ್ಸ್ನ ಇಟ್ಕೊಂಡು ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾರೆ. ಹಾಗಾಗಿ ಈ ಸೀರೀಸ್ನ ನೀವು ಸಾಲ್ವ್ ಮಾಡೋದ್ರಿಂದ, ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ನೀಟ್ ಮತ್ತು JEE ಕ್ವಶನ್ಸ್ನ ಫೇಸ್ ಮಾಡೋದಕ್ಕೆ, ಮತ್ತೆ ನಿಮ್ಮ ರ್ಯಾಂಕ್ ಕೂಡ ಉತ್ತಮ ಆಗುತ್ತೆ. ಹಾಗಾಗಿ ಈ ಸೀರೀಸ್ನ ಲಾಭ ಪಡೆದುಕೊಳ್ಳಿ. ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಳ್ಳೆಯದಾಗಲಿ, ಶುಭವಾಗಲಿ. Rain is falling vertically with a speed of 12 meters per second. A woman rides a bicycle with a speed of 12 meters per second in east to west direction. What is the direction in which she should hold her umbrella? ಈ ಪ್ರಶ್ನೆ ರಿಲೇಟಿವ್ ವೆಲಾಸಿಟಿಗೆ ಸಂಬಂಧಪಟ್ಟಿದ್ದಾಗಿದೆ. ಬಹಳಷ್ಟು ಜನ ಇದನ್ನ ರಿಸಲ್ಟೆಂಟ್ ವೆಲಾಸಿಟಿ ಅಂತ ಅನ್ಕೊಂಡು ಸಾಲ್ವ್ ಮಾಡ್ತೀರಾ, ಆ ತರ ಸಾಲ್ವ್ ಮಾಡಬಾರ್ದು. ಮೊದಲಿಗೆ ದಿಕ್ಕುಗಳೇನಿದ್ರು ಇದ್ದಾಗ ನೀವು ಯಾವಾಗಲೂ ಈ ತರ ಅಸ್ಯೂಮ್ ಮಾಡ್ಕೊಳ್ಳಿ, ನೀವು ಯಾವುದೇ ಎಕ್ಸಾಮಿನೇಷನ್ ಸೆಂಟರ್ ಹಾಲಲ್ಲಿ ಇರಲಿ. So always think that in front of you is north and behind you is south. So ಈ ತರ ಅನ್ಕೊಳ್ಳಿ, ಮುಂದ್ಗಡೆ ನಿಮ್ಗೆ ನಾರ್ತ್ ಇದೆ, ಹಿಂದ್ಗಡೆ ಸೌತ್ ಇದೆ. ಈಗ ನಿಮ್ ರೈಟಿಗೆ ಏನ್ ಬರುತ್ತೆ, ಈಸ್ಟ್. ಓಕೆ, ಟುವರ್ಡ್ಸ್ ಯುವರ್ ರೈಟ್ ಏನಿರುತ್ತೆ, ಈಸ್ಟ್. ಮತ್ತೆ ಟುವರ್ಡ್ಸ್ ಯುವರ್ ಲೆಫ್ಟ್ ಏನಿರುತ್ತೆ, ವೆಸ್ಟ್. ಈ ಡೈರೆಕ್ಷನ್ಸ್ ನ ಯಾವಾಗಲೂ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಆ ಮಹಿಳೆ ಹೇಗೆ ಬೈಸಿಕಲ್ ಓಡಿಸ್ತಾ ಇದ್ದಾಳೆ ನೋಡ್ಕೊಳ್ಳಿ, ಈಸ್ಟ್ ಇಂದ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಓಡಿಸ್ತಾ ಇದ್ದಾಳೆ. ಸೊ ಇದು ಡೈರೆಕ್ಷನ್ ಆಫ್ ದಿ ವೆಲಾಸಿಟಿ ಆಫ್ ದಿ ವುಮೆನ್. ಸೊ ಅದನ್ನು VW ಅಂತ ತಗೊಳ್ತೀನಿ. ಮಾಹಿತಿ ಏನಂತ ಇದೆ, 12 ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಈಗ ರೈನ್ ಏನಿದೆ, ರೈನ್ ಈಸ್ ಫಾಲಿಂಗ್ ವರ್ಟಿಕಲಿ ಡೌನ್ವರ್ಡ್ಸ್. ಸೊ ವಿತ್ ವಾಟ್ ಮ್ಯಾಗ್ನಿಟ್ಯೂಡ್, ಅದು ಕೂಡ 12 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಮಹಿಳೆಗೆ ಆ ರೈನ್ ಹೇಗ್ ಬೀಳುತ್ತೆ ಅಂದ್ರೆ, ಆ ಮಳೆ ಹೇಗ್ ಬೀಳುತ್ತೆ ಅಂತ ತಿಳ್ಕೊಳ್ಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ ತಗೊಳ್ತೀವಿ. ಏನಂತ, VRW ಅಂದ್ರೆ ಏನು, ವೆಲಾಸಿಟಿ ಆಫ್ ರೈನ್ ವಿತ್ ರೆಸ್ಪೆಕ್ಟ್ ಟು ವುಮೆನ್. ಅದನ್ನ ಹೆಂಗ್ ಸಾಲ್ವ್ ಮಾಡ್ತೀವಿ ನಾವು, ವೆಲಾಸಿಟಿ ಆಫ್ ರೈನ್ ಮೈನಸ್ ವೆಲಾಸಿಟಿ ಆಫ್ ವುಮೆನ್. ಸೊ ಮೊದಲಿಗೆ ನನಗೆ ನೆಗೆಟಿವ್ ವೆಕ್ಟರ್ ಆಫ್ ವುಮೆನ್ ನ ತಗೊಳ್ಬೇಕು, ನೆಗೆಟಿವ್ ವೆಕ್ಟರ್ ಆಫ್ ವೆಲಾಸಿಟಿ ಆಫ್ ವುಮೆನ್. ಸೊ ಅದೆಷ್ಟು ಬರುತ್ತೆ, ಈ ತರ ಬರುತ್ತೆ ನಮಗೆ, ಡೈರೆಕ್ಷನ್ ಆಪೋಸಿಟ್. ಇದು -VW ವೆಕ್ಟರ್ ಫಾರ್ಮ್ ತಗೊಳ್ತಾ ಇದ್ದೀನಿ. ಸೊ ಇದು VR. ಸೊ ಇವೆರಡನ್ನು ಆಡ್ ಮಾಡ್ಬೇಕು ನಂಗೆ. ಓಕೆ, VR ಮತ್ತೆ ಮೈನಸ್ ಆಫ್ VR ನ ಆಡ್ ಮಾಡಿದ್ರೆ ನಮ್ಗೆ ಏನ್ ಡೈರೆಕ್ಷನ್ ಯಾವ ತರ ಬರುತ್ತೆ, ಇದು ನೋಡ್ಕೊಳ್ಳಿ. ಸೊ ದೇ ಆರ್ ಲೈಕ್ ಅಡ್ಜಸೆಂಟ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಇನ್ ಆರ್ಡರ್. ಇವೆರಡು ವೆಕ್ಟರ್ ಅಡ್ಜಸೆಂಟ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಇನ್ ಆರ್ಡರ್ ಇದೆ. ಹಾಗಾಗಿ ರಿಸಲ್ಟೆಂಟ್ ಏನ್ ಬರುತ್ತೆ, ಕ್ಲೋಸಿಂಗ್ ಸೈಡ್ ಆಫ್ ದಿ ಟ್ರಯಾಂಗಲ್ ಅಂತ ನಮ್ಗೆ ಗೊತ್ತಿದೆ. ಕ್ಲೋಸಿಂಗ್ ಸೈಡ್ ಆಫ್ ದಿ ಟ್ರಯಾಂಗಲ್ ಈ ತರ. ಸೊ ದಿಸ್ ಇಸ್ ದಿ ರಿಸಲ್ಟೆಂಟ್ ವೆಕ್ಟರ್. ಅವ್ರೇನು ಮ್ಯಾಗ್ನಿಟ್ಯೂಡ್ ಬಗ್ಗೆ ನಮ್ಗೇನು ಮಾಹಿತಿ ಕೇಳ್ತಲ್ಲ, ಹಾಗಾಗಿ ಇದು ಈಸಿ ಆಗುತ್ತೆ. ಸೊ ದಿಸ್ ಇಸ್ ದಿ ರಿಸಲ್ಟೆಂಟ್ ವೆಕ್ಟರ್ ಅಂದ್ರೆ ಮಹಿಳೆಗೆ. ಓಕೆ, ರಿಸಲ್ಟೆಂಟ್ ವೆಕ್ಟರ್ ಅಂದ್ಕೂಡಲೇ ಕನ್ಫ್ಯೂಸ್ ಆಗ್ಬಿಡಿ. ರಿಸಲ್ಟೆಂಟ್ ವೆಕ್ಟರ್ ಆಫ್ VR ಅಂಡ್ -VW ನಾನು ಹೇಳ್ತಾ ಇರೋದು. ಅಂದ್ರೆ ರಿಲೇಟಿವ್ ವೆಲಾಸಿಟಿ ಆಫ್ ರೈನ್ ವಿತ್ ರೆಸ್ಪೆಕ್ಟ್ ಟು ವುಮೆನ್ ಆಗುತ್ತೆ. ಸೊ ಇಲ್ಲಿ ಈ ಆಂಗಲ್ ಪರ್ಫೆಕ್ಟ್ ಆಗಿ 45 ಡಿಗ್ರಿ ಇರುತ್ತೆ, ಯಾಕಂದ್ರೆ ಎರಡೂ ಸೈಡ್ಸ್ ಸೇಮ್ ಇದೆ ಮ್ಯಾಗ್ನಿಟ್ಯೂಡ್ ಅಲ್ಲಿ. ಇದು 12 ಇದೆ, ಇದು 12 ಇದೆ, ಹಾಗಾಗಿ 45 ಡಿಗ್ರಿ ಇರುತ್ತೆ. ಸೊ ಅವ್ರ ಅಂಬ್ರೆಲನ್ ಹೇಗೆ ಇಟ್ಕೊಳ್ಬೇಕು ನೋಡಿ, ಇದು ದಿಸ್ ಇಸ್ ದಿ ವೇ ಶಿ ಹ್ಯಾಸ್ ಟು ಹೋಲ್ಡ್ ದಿ ಅಂಬ್ರೆಲಾ. ಸೊ ಅಂಬ್ರೆಲನ್ ಈ ತರ ಇಟ್ಕೊಳ್ಬೇಕು ಅವರು. ಸೊ ವರ್ಟಿಕಲ್ಗೆ ಎಷ್ಟು ಆಂಗಲ್ ಮಾಡ್ತಾ ಇದ್ದಾರೆ, 45 ಡಿಗ್ರಿ. ಇದು ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ ಆಯ್ತು. ಸೊ ಯಾವ ಡೈರೆಕ್ಷನ್ ಅಲ್ಲಿ, ವೆಸ್ಟ್ ಕಡೆಗೆ ಬೆಂಡ್ ಮಾಡಿದ್ರೆ, ವೆಸ್ಟ್ ಕಡೆ, ಇಲ್ಲಿ ವೆಸ್ಟ್ ಇದೆಯಲ್ವಾ, ವೆಸ್ಟ್ ಕಡೆಗೆ ಬೆಂಡ್ ಆಗಿದೆ. ಹಾಗಾಗಿ ನಾವೇನ್ ಬರೀಬೇಕು, ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, 45 ಡಿಗ್ರಿ ಟುವರ್ಡ್ಸ್ ವೆಸ್ಟ್. ಎ ಸಿಲಿಂಡ್ರಿಕಲ್ ವೈರ್ ಹ್ಯಾಸ್ ಎ ಮಾಸ್ 0.3 ± 0.003 ಗ್ರಾಮ್, ರೇಡಿಯಸ್ 0.5 ± 0.005 mm and length 6 ±
0.06 centimeter. The maximum percentage error in the measurement of its density is. ಸೊ ಡೆನ್ಸಿಟಿ ಫಾರ್ಮುಲಾ ಏನು ಗೊತ್ತಿದೆ ನಿಮಗೆ, ಮಾಸ್ ಬೈ ವಾಲ್ಯೂಮ್. ಇಲ್ಲಿ ಮಾಸ್ ಏನೋ ನಮಗೆ ಡೈರೆಕ್ಟ್ ಆಗಿ ಸಿಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಓಕೆ, ಮಾಸ್ ಇಸ್ ಡೈರೆಕ್ಟ್ಲಿ ಅವೈಲಬಲ್, ಬಟ್ ವಾಲ್ಯೂಮ್ನ ನಾವು ಕಂಡುಹಿಡಬೇಕಾಗುತ್ತೆ. ಸೊ ವಾಲ್ಯೂಮ್ ಕಂಡುಹಿಡಿಯೋದಕ್ಕೆ ನಮ್ಮ ಹತ್ರ ಇರತಕ್ಕಂಥ ಫಾರ್ಮುಲಾ ಏನು, ಇದು ರೇಡಿಯಸ್ ಕೊಟ್ಟಿದ್ದಾರೆ ಅಂದರೆ ಸಿಲಿಂಡ್ರಿಕಲ್ ವೈರ್ ಹ್ಯಾಸ್ ಎ ಮಾಸ್, ಮತ್ತೆ ಲೆಂತ್ ಕೊಟ್ಟಿದ್ದಾರೆ ಅಂದರೆ ಸಿಲಿಂಡ್ರಿಕಲ್ ವೈರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸೊ ವಾಲ್ಯೂಮ್ಗೆ ಏನು ಬರುತ್ತೆ ಫಾರ್ಮುಲಾ, ಪೈ ಆರ್ ಸ್ಕ್ವೇರ್ ಎಲ್ ಅಥವಾ ಹೆಚ್. ಓಕೆ, ಸೊ ಈಗ ಆಗಿದ್ರೆ ರಿಲೇಟಿವ್ ಎರರ್ ಇನ್ ಡೆನ್ಸಿಟಿ ಏನಿರುತ್ತೆ, ಡೆಲ್ಟಾ ರೋ ಬೈ ರೋ ಅಂತ ಕರಿತೀವಿ. ಅದೇನಿರುತ್ತೆ ಡೆಲ್ಟಾ ಎಂ ಬೈ ಎಂ ಪ್ಲಸ್ 2 ಟೈಮ್ಸ್, ಇಲ್ಲಿ ಪವರ್ 2 ಇರೋದ್ರಿಂದ 2 ಟೈಮ್ಸ್ ಡೆಲ್ಟಾ ಆರ್ ಬೈ ಆರ್ ಡಿವೈಡೆಡ್ ಬೈ ಇದೆ ಅಂತ ಹೇಳ್ಬಿಟ್ಟು ಮೈನಸ್ ಹಾಕೊಳ್ಳೋಕೆ ಹೋಗ್ಬೇಡಿ. ಸೊ ಪ್ಲಸ್ ಆಗುತ್ತೆ, ಯಾಕಂದ್ರೆ ಎರರ್ ಯಾವಾಗಲೂ ಆ್ಯಡ್ ಆಗ್ತಾ ಹೋಗುತ್ತೆ. ಅಂಡ್ ಪ್ಲಸ್ ಡೆಲ್ಟಾ ಹೆಚ್ ಬೈ ಹೆಚ್, ದಟ್ ಈಸ್ ರಿಲೇಟಿವ್ ಎರರ್ ಇನ್ ಲೆಂತ್ ಆರ್ ಹೈಟ್ ಅಂತ ಕರಿಬೋದು ನೀವು ಇಲ್ಲಿ. ಸೊ ಈಗ ನಾನು ಮಾಸ್ ಅಲ್ಲಿ ಏನು ಎರರ್ ಇದೆ ನೋಡ್ಕೊಳ್ಳಿ, 0.003 ಡಿವೈಡೆಡ್ ಬೈ 0.3 ಇದೆ, ಇಂಟು 100 ಮಾಡ್ಬೇಕು ನೀವು ಇಲ್ಲಿ. ಆಕ್ಚುಲಿ ಪರ್ಸೆಂಟೇಜ್ ಎರರ್ ಬೇಕು ಅಂದರೆ, ಇಲ್ಲ ಅಂದರೆ ನಿಮಗೆ ರಿಲೇಟಿವ್ ಎರರ್ ಸಿಗುತ್ತೆ. ಸೊ 2 ಇಂಟು ವಾಟ್ ಈಸ್ ರೇಡಿಯಸ್ ಗಿವನ್ ಆಸ್ 0.5. ಓಕೆ, ಸೊ 0.5 ಡಿವೈಡೆಡ್ ಬೈ 0.005, ಅದು ಚೇಂಜ್ ಇನ್ ರೇಡಿಯಸ್ ಅಥವಾ ಎರರ್ ಇನ್ ರೇಡಿಯಸ್ ಅಂತ ಕರಿತೀವಿ. 0.5 ಡಿವೈಡೆಡ್ ಬೈ 0.5 ಇಂಟು 100 ಪ್ಲಸ್ ಲೆಂತ್ ಅಥವಾ ಹೈಟ್ ಏನಂತ ಇದೆ ಇಲ್ಲಿ, ಎರರ್ ಏನಿದೆ 0.06 ಡಿವೈಡೆಡ್ ಬೈ 6 ಇಂಟು 100 ಅಂತ ಇದೆ. ಓಕೆ, ಈಗ ಇಲ್ಲಿ ಕ್ವಿಕ್ ಆಗಿ ಸಾಲ್ವ್ ಮಾಡ್ತಾ ಬರೋಣ. ಸೊ ಇಲ್ಲಿ 100 ಅಂದರೆ 0.3 ಬರುತ್ತೆ ನೋಡಿ, ಇಂಟು 100 ಮಾಡಿದ್ರೆ 0.3, ಇದೆಲ್ಲ ಸೇರ್ಕೊಂಡು 1 ಆಯಿತು. ಸೊ ಇಲ್ಲಿ ಏನಾಗುತ್ತೆ, ಇಂಟು 100 ಅಂದರೆ 0.5 ಅಂದರೆ 0.5 ಬೈ 0.5 1 ಆಯಿತು. ಓಕೆ, ಸೊ ಇಷ್ಟು ಸೇರಿ 1 ಆಯಿತು. 1 ಪ್ಲಸ್ 1 ಇಂಟು 2 ಇಸ್ 2. ಸೊ ಇದು 1 ಪ್ಲಸ್ 2 ಪ್ಲಸ್ ಇಲ್ಲೇನಾಗುತ್ತೆ ನೋಡ್ಕೊಳ್ಳಿ, 6 ಬೈ 6 ಆಯಿತು, ಅದು 1 ಆಯಿತು. ಸೊ ನಮ್ಗೆ ಎಷ್ಟು ಬರ್ತಾ ಇದೆ ಆನ್ಸರ್ 4 ಅಂತ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. A body is initially at rest. It undergoes one-dimensional motion with constant acceleration. The power delivered to it at time t is proportional to ಅಂತ ಇದೆ. ಸೊ ಪವರ್ಗೆ ನಮ್ಮ ಹತ್ರ ಯಾವ್ಯಾವ ಫಾರ್ಮುಲಾ ಇದೆ ಅದನ್ನು ನೋಡ್ಕೊಂಡ್ಬಿಡೋಣ. ವರ್ಕ್ ಡನ್ ಬೈ ಟೈಮ್ ಟೇಕನ್ ಅಂತ ಒಂದು ಫಾರ್ಮುಲಾ ಇದೆ ಅಲ್ವಾ. ಸೊ ವರ್ಕ್ ಡನ್ ಅಂದರೆ ನಮ್ಗೇನು ಗೊತ್ತಿದೆ, ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್. ಅದನ್ನು ಸಿಂಪ್ಲಿಫೈಡ್ ಫಾರ್ಮಲ್ ಬರ್ಕೊಳ್ತಾ ಇದ್ದೀನಿ ನಾನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಡಿವೈಡೆಡ್ ಬೈ ಟೈಮ್. ಸೊ ಇದರ ನಂತರ ನಮ್ಗೇನಾಗುತ್ತೆ, ಇದು ಎಫ್ ವಿ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲ್ ಆಗಿ ಹೇಳಬೇಕು ಅಂದರೆ ಇದು ಎಫ್ ಡಾಟ್ ವಿ. ಓಕೆ, ಸೊ ಬಹಳಷ್ಟು ಕೇಸಲ್ಲಿ ಎಫ್ ಇಂಟು ವಿ ಅನ್ನೋದು ಬರುತ್ತೆ. ವಿ ಅನ್ನೋದೇನಾಗುತ್ತೆ, ಅದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆದಾಗ, ಇಲ್ಲಿ ಪವರ್ ಏನಾಗುತ್ತೆ, ಇನ್ಸ್ಟಂಟೇನಿಯಸ್ ಪವರ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದಿ ಕೇಸ್ ಏನಾಗಿರುತ್ತೆ, ಇದು ಎಫ್ ವಿ ಆಗಿರುತ್ತೆ. ಡಾಟ್ ಪ್ರಾಡಕ್ಟ್ ಏನಾಗಿದೆ, ಕಾಸ್ಟ್ ಥೀಟಾ ಫ್ಯಾಕ್ಟರ್ ಬರೋದಿಲ್ಲ. ಸೊ ನಮಗಿಲ್ಲಿ ಏನು ಬೇಕಾಗುತ್ತೆ, ಬಹುಶಃ ಈ ಫಾರ್ಮುಲಾದಿಂದ ಸಾಲ್ವ್ ಮಾಡಬೇಕಾಗತ್ತೆ. ಐ ವಿಲ್ ಟ್ರೈ. ಸೊ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಇರೋದ್ರಿಂದ ನನಗೆ ಕಾನ್ಸ್ಟೆಂಟ್ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಸೊ ಫೋರ್ಸಿಗೆ ನಾನು ಏನಂತ ಬರ್ಕೊಳ್ಳೋದು, ಮಾಸ್ ಇಂಟು ಆಕ್ಸಲರೇಷನ್ ಇಂಟು ವೆಲಾಸಿಟಿ. ಓಕೆ, ಸೊ ನನಗೆ ಆಕ್ಸಲರೇಷನ್ನ ಯಾವ ಥರ ಬರಿಬೋದು ಅಂತ ನೋಡೋಣ. ಮಾಸ್ ಇಂಟು ಚೇಂಜ್ ಇನ್ ವೆಲಾಸಿಟಿ, ಅಥವಾ ಏನು ಅನ್ಕೊಳ್ಬೋದು ಇಲ್ಲಿ ಅಂದರೆ, ವಿ ಅನ್ನೋದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅನ್ಕೊಂಡ್ರೆ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್. ಸೊ ವಿ ಇಸ್ ಈಕ್ವಲ್ ಟು 80 ಅಂತ ಬರುತ್ತೆ ನಮಗೆ. ಯು ಪ್ಲಸ್ 80, ಯುನ ನಾನು ಇಲ್ಲಿ 0 ಅಂತ ತಗೋತಾ ಇದ್ದೀನಿ. ಸೊ ವಿ ಇಸ್ ಈಕ್ವಲ್ ಟು 80 ಅಂತ ಆಗುತ್ತೆ. ಅಥವಾ ಏನ ತಗೊಳ್ಳೋದಾದರೆ ನಾವು ಏನು ಬರಿತೀವಿ, ವಿ ಬೈ ಟಿ ಬೇಕಾಗುತ್ತಾ ಇಲ್ಲಿ, ನೋ, ವಿ ಇಸ್ ಈಕ್ವಲ್ ಟು 80 ಅಂತ ಬರುತ್ತೆ. ಓಕೆ, ಸೊ ಆಯಿತು ಇಲ್ಲಿ. ಸೊ ಎ ಇಂಟು 80 ಅಂತ ಬರ್ತದೆ, ರೈಟ್. ಹಾಗಿದ್ರೆ ಏನಾಯಿತು, ಮಾಸ್ ಇಂಟು ಆಕ್ಸಲರೇಷನ್ ಸ್ಕ್ವೇರ್ಡ್ ಇಂಟು ಟೈಮ್ ಅಂತ ಗೊತ್ತಾಗ್ತಾ ಇದೆ. ಸೊ ಪವರ್ ಏನಿದೆ, ಓಕೆ, ಆಕ್ಸಲರೇಷನ್ ಕಾನ್ಸ್ಟೆಂಟ್. ಓಕೆ, ಇದು ಸರಿ ಆಯಿತು. ಸೊ ಪವರ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಇಂಟು, ಅದು ಇನ್ಸ್ಟಂಟೇನಿಯಸ್ ಪವರ್. ಈಗ ಟೈಮ್ ಜೊತೆಗೆ ಹೆಂಗೆ ಚೇಂಜ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್. A thin uniform rectangular plate of mass 2 kg is placed in xy plane as shown in figure. The moment of inertia about x-axis is Ix equals 0.2 kg meter squared, and the moment of inertia about y-axis is Iy equals 0.3 kg meter squared. The radius of gyration of the plate about the axis passing through O and perpendicular to the plane of the plate is. ಸೊ ಇದನ್ನ ಏನು ರೇಡಿಯಸ್ ಆಫ್ ಗೈರೇಷನ್ ಕೇಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ನಮಗೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಏನಂತ ಹೇಳುತ್ತೆ,
ಐ ಝೆಡ್ ಇಸ್ ಈಕ್ವಲ್ ಟು ಏನಂತ ಹೇಳುತ್ತೆ ಐ ಎಕ್ಸ್ ಪ್ಲಸ್ ಐ ವೈ. ಇದು ತಿನ್ ಲ್ಯಾಮಿನಾಗಿ ಮಾತ್ರ ಅಪ್ಲಿಕೇಬಲ್ ಆಗೋದು. ಇಲ್ಲಿರೋದು ತಿನ್ ಲ್ಯಾಮಿನ್ ಆಗಿದೆ, ಅಂದರೆ ತಿನ್ ಆಬ್ಜೆಕ್ಟ್, ಅದಕ್ಕೆ ಥಿಕ್ನೆಸ್ ಏನಿದೆ ಅದು ಇಟ್ ಶುಡ್ ಬಿ ಲೆಸ್. ಸೊ ಈಗ ಐ ಎಕ್ಸ್ ಏನಂತ ಇದೆ 0.2 ಪ್ಲಸ್ ಐ ವೈ ಏನಿದೆ 0.3, ಎರಡು ಎಸ್ ಐ ಯೂನಿಟ್ ಇದೆ. ಹಾಗಾಗಿ ಐ ಝೆಡ್ ಏನು ಬರ್ತಾ ಇದೆ ನಮಗೆ 0.5 kg/m². ಸೊ ಈಗ ನಾವು ರೇಡಿಯಸ್ ಆಫ್ ಗೈರೇಷನ್ಗೆ ಓಕೆ, ಸೊ ಬೇಕು ಅಂದಾಗ ನಮ್ಗೆ ಏನು ಗೊತ್ತಿದೆ ಫಾರ್ಮುಲಾ mk². ಸೊ mk² ಇಸ್ ಈಕ್ವಲ್ ಟು ಐ ಅಂತ ಗೊತ್ತಿದೆ. ಸೊ ಹಾಗಿದ್ರೆ k² ಏನಾಗುತ್ತೆ, k² ಇಸ್ ಈಕ್ವಲ್ ಟು ಐ ಬೈ ಎಮ್. ಸೊ ಐ ಬೈ ಎಮ್ ಏನಾಗುತ್ತೆ ನೋಡಿ 0.5, ಎಮ್ ಏನಂತ ಕೊಟ್ಟಿದ್ದಾರೆ 2 kg, ರೈಟ್. ಸೊ 2 kg ಅಂತಿದೆ, ಹಾಗಾಗಿ ಏನಾಯ್ತು ಇದು 0.25. ಸೊ ರೂಟ್ ಹಾಕೊಳ್ಬೇಕು ನಾನು ಕೆ ಬೇಕು ಅಂದರೆ. ಸೊ ಹಾಗಾದರೆ ಅದೇನಾಗುತ್ತೆ ಅದು 0.5 ಅಂತ ಆನ್ಸರ್ ಗೊತ್ತಾಗ್ತಾ ಇದೆ. 0.5 ಮೀಟರ್ ಆಯ್ತು ಇಲ್ಲಿ. ಸೊ 0.5 ಮೀಟರ್ ಅಂದರೆ ಏನಾಯಿತು 50 ಸೆಂಟಿಮೀಟರ್. ಆಪ್ಷನ್ ಡಿ ಸರಿಯಾದ ಆಯ್ಕೆ. One end of a string of length L is connected to a particle of mass m and other to a small peg on a smooth horizontal table. If the particle moves in a circle with speed v, the net force on the particle directed towards the center is T is the tension in the string. ಈಗ ಒಂದು ಟೇಬಲ್ ಇದೆ, ಆ ಟೇಬಲ್ ಮತ್ತೆ ಒಂದು ಪಾರ್ಟಿಕಲ್ ನಡುವೆ ಇರತಕ್ಕಂಥ ಫ್ರಿಕ್ಷನಲ್ ಫೋರ್ಸು 0 ಅಂತ ತಗೊಳ್ಬೇಕಾಗತ್ತೆ, ಯಾಕೆಂದರೆ ಇಲ್ಲಿ ಸ್ಮೂತ್ ಹಾರಿಜಾಂಟಲ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ದಾರದಿಂದ ಕಟಾಕಿದ್ದೀವಿ, ಸೆಂಟರ್ಗೆ ಅದನ್ನು ಕಟಾಕಿದ್ದೀವಿ. ಸೊ ಅದರ ಲೆಂತ್ ಎಷ್ಟಿದೆ ಎಲ್. ಸೊ ಈಗೇನಾಗ್ತಾ ಇದೆ ಅದು ಸರ್ಕ್ಯುಲರ್ ಪಾತಲ್ಲಿ ಹೋಗ್ತಾ ಇದೆ ವಿತ್ ಸ್ಪೀಡ್ ವಿ. ಈ ಥರ ಮೂವ್ ಆಗಬೇಕು ಅಂದರೆ ನಮಗೆ ನೆಸಸರಿ ಸೆಂಟ್ರಿಪಿಟಲ್ ಫೋರ್ಸ್ ಏನಿರುತ್ತೆ mv² ಎಲ್ ಇರುತ್ತೆ. ಸೊ ಇಷ್ಟು ನೆಸಸರಿ ಸೆಂಟ್ರಿಪಿಟಲ್ ಫೋರ್ಸ್ ಪ್ರೊವೈಡ್ ಮಾಡಿದ್ರೆ ಮಾತ್ರ ಈ ಥರ ಸರ್ಕ್ಯುಲರ್ ಪಾತಲ್ಲಿ ಆ ಬಾಡಿ ಮೂವ್ ಆಗೋದಕ್ಕೆ ಸಾಧ್ಯ ಇದೆ. ಬಟ್ ಅದನ್ನು ಇಲ್ಲಿ ಯಾರು ಕೊಡ್ತಾ ಇರೋದು, ಟೆನ್ಷನ್ ದಟ್ ಎಕ್ಸಿಸ್ಟ್ ಹಿಯರ್ ಇನ್ ದಿ ಸ್ಟ್ರಿಂಗ್. ಸೊ ಟೆನ್ಷನಲ್ ಫೋರ್ಸ್ ಏನಿದೆ ಅದು ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ಗೆ ಸಹಾಯ ಮಾಡ್ತಾ ಇದೆ. ಹಾಗಾಗಿ ನೆಟ್ ಫೋರ್ಸ್ ಏನಾಗುತ್ತೆ, ಓಕೆ, ನೆಟ್ ಫೋರ್ಸ್ ಆನ್ ದಿ ಬಾಡಿ ಈಸ್ ನಥಿಂಗ್ ಬಟ್ ಸೆಂಟ್ರಿಪಿಟಲ್ ಫೋರ್ಸ್, ಅದು ಟೆನ್ಷನಲ್ ಫೋರ್ಸ್ ಆಗಿದೆ. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. ಯಂಗ್ಸ್ ಮಾಡ್ಯುಲಸ್ ಆಫ್ ಎ ಪರ್ಫೆಕ್ಟ್ ರಿಜಿಡ್ ಬಾಡಿ ಈಸ್. ಯಂಗ್ಸ್ ಮಾಡ್ಯುಲಸ್ ಅಂದರೆ ಸ್ವಲ್ಪ ವಿಷಯ ತಿಳ್ಕೊಂಬಿಡೋಣ. ಏನಂತೀವಿ ನಾವು, ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಡಿವೈಡೆಡ್ ಬೈ ಲಾಂಗಿಟ್ಯೂಡಿನಲ್ ಸ್ಟ್ರೈನ್. ಈಗ ಪರ್ಫೆಕ್ಟ್ಲಿ ರಿಜಿಡ್ ಬಾಡಿ ಅಂದರೆ ಅರ್ಥ ಏನು, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರ್ಕೊಳ್ತೀನಿ. FL ಡಿವೈಡೆಡ್ ಬೈ A ಇಂಟು ಡೆಲ್ಟಾ ಎಲ್. ಪರ್ಫೆಕ್ಟ್ ರಿಜಿಡ್ ಬಾಡಿ ಅಂದ್ರೇನು, ನೋ ಚೇಂಜಸ್ ಶುಡ್ ಹ್ಯಾಪನ್ ಫಾರ್ ಲೆಂತ್. ಲೆಂತಲ್ಲಿ ಯಾವುದೇ ರೀತಿ ಚೇಂಜಸ್ ಇರಬಾರ್ದು ಅಂತದನ್ನ ನಾವು ಪರ್ಫೆಕ್ಟ್ಲಿ ರಿಜಿಡ್ ಬಾಡಿ ಅಂತ ಕರಿತೀವಿ. ಹಾಗಾದರೆ ಚೇಂಜ್ ಇನ್ ಲೆಂತ್ ಶುಡ್ ಬಿ 0. ಸೊ ಅದರ ಅರ್ಥ ಏನಾಯ್ತು, ಯಂಗ್ಸ್ ಮಾಡ್ಯುಲಸ್ ಏನಾಗುತ್ತೆ ಈ ಕೇಸಲ್ಲಿ ಇನ್ಫಿನಿಟಿ ಆಗುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ಎ ವೀಲ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಗೇನ್ಸ್ ಅನ್ ಆಂಗುಲರ್ ವೆಲಾಸಿಟಿ ಆಫ್ 10 radians per second ಆಫ್ಟರ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಫಾರ್ 5 seconds. ದಿ ಟೋಟಲ್ ಆಂಗಲ್ ಥ್ರೂ ವಿಚ್ ಇಟ್ ಹ್ಯಾಸ್ ಟರ್ನ್ಡ್ ಈಸ್. ಸೊ ಇಲ್ಲಿ ಆಂಗುಲರ್ ವೆಲಾಸಿಟಿ ಅಂದರೆ ಇನಿಷಿಯಲ್ ವೆಲಾಸಿಟಿ, ಇನಿಷಿಯಲ್ ಆಂಗುಲರ್ ವೆಲಾಸಿಟಿ 0 ಇದೆ, ಫೈನಲ್ ಆಂಗುಲರ್ ವೆಲಾಸಿಟಿ 10 ಇದೆ, SI ಯೂನಿಟ್ ಅಲ್ಲಿ ಇದೆ. ಅದು ಆಫ್ಟರ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಫಾರ್ 5 seconds, ಅಂದರೆ ಟೈಮ್ ಎಷ್ಟಿದೆ 5 seconds. ಸೊ ಇಲ್ಲಿ ದಿ ಟೋಟಲ್ ಆಂಗಲ್ ಥ್ರೂ ವಿಚ್ ಅದನ್ನು ನಾವು ಈಗ ಹೇಗೆ ಕಂಡುಹಿಡಿಬೋದು ಅಂದರೆ, ನಿಮ್ಗೆ ಕನ್ಫ್ಯೂಷನ್ ಆಗಂಗಿದ್ರೆ ಲೀನಿಯರ್ ಈಕ್ವೇಷನ್ಸ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಫಸ್ಟು. ಸೊ ಡಿಸ್ಪ್ಲೇಸ್ಮೆಂಟಿಗೆ ನಾನು ಎಸ್ ಅಂತ ಬರಿತೀನಿ, ಹೌದಾ. ಎಸ್ ಇಸ್ ಈಕ್ವಲ್ ಟು ut ಪ್ಲಸ್ ಹಾಫ್ AT² ಅಂತ ಬರುತ್ತೆ. ut ನಾನು ಬರಿತಲ್ಲ, ಯಾಕಂದರೆ ಇನಿಷಿಯಲಿ 0 ಇದೆ ಅಂತೇಳಿ. ಸೊ ಈ ಫಾರ್ಮುಲಾ ಹಾಕ್ಕೊಳ್ಬೇಕು. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ರೊಟೇಷನಲ್ ಕಾನ್ಸೆಪ್ಟ್ಸ್ನ ನಾನೀಗ ಪ್ಲಗ್ ಇನ್ ಮಾಡ್ತಾ ಬರ್ತೀನಿ. ಎಸ್ಸಿಗೆ ಏನು ಬರುತ್ತೆ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ. ಈಗ ನಮಗೆ ಅದು ಆಕ್ಸಲರೇಷನ್ ಹೆಂಗೆ ಕಂಡುಹಿಡಿಬೋದು ಅಂದರೆ ಒಮೆಗಾ ಮೈನಸ್ ಒಮೆಗಾ ನಾಟ್ ಡಿವೈಡೆಡ್ ಬೈ ಟಿ. ಇದನ್ನು ನೀವೇನು ಬರೆಯೋ ಅವಶ್ಯಕತೆ ಇಲ್ಲ, ಹಾಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು ಎಕ್ಸಾಮಿನೇಷನಲ್ಲಿ. T², ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಆಫ್, ಸೊ ಒಮೆಗಾ ಮೈನಸ್ ಒಮೆಗಾ ನಾಟ್ ಅಂದರೆ ಏನಾಯಿತು ನಿಮಗೆ 10/5 ಅಂದರೆ ಎಷ್ಟು ಸಿಗ್ತದೆ ನಿಮಗೆ 2. ಸೊ ಇಂಟು 2 ಇಂಟು T² ಅಂದರೆ 5 ಅಲ್ಲದೆ 5² ಇಸ್ 25. ಸೊ ನಿಮಗೆ ಆನ್ಸರ್ ಏನಂತ ಗೊತ್ತಾಗ್ತದೆ ಇಲ್ಲಿ 25. ಓಕೆ, ಸೊ 25 ರೇಡಿಯನ್ಸ್ ಬರುತ್ತೆ, SI ಯೂನಿಟ್ ಅಲ್ಲಿ ಬರುತ್ತೆ, 25 ರೇಡಿಯನ್ಸ್ ಅಂತ ಬಂದಿದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. Iceberg floats in water with part of it submerged.
What is the fraction of the volume of iceberg submerged if the density of ice is 0.917 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್? ಇದನ್ನ ನಾವು ಜನರಲ್ ಆಗಿ ಹಾಗೆ ಸಾಲ್ವ್ ಮಾಡ್ಬಿಡ್ಬೋದು. ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಟ್ರೂ ಇದೆ. ಸೊ ಹಾಗಾಗಿ ನಮಗೆ ಐಸ್ಬರ್ಗ್ ಹೆಂಗೆ ಫ್ಲೋಟ್ ಆಗುತ್ತೆ ಅನ್ನೋದು ಗೊತ್ತಿದೆ. ಮೋಸ್ಟ್ ಆಫ್ ದಿ ವಾಲ್ಯೂಮ್ ವಿಲ್ ಬಿ ಸಬ್ಮರ್ಜ್, ಓನ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್ ವಿಲ್ ಬಿ ವಿಸಿಬಲ್. ಸೊ ಈ ತರ ಅದು ತೇಲ್ತಾ ಇರೋದು ನಾವೆಲ್ಲ ಗಮನಿಸಿದೀವಿ, ಗೊತ್ತಿದೆ ನಮಗೆ. ಹಾಗಾಗಿ ಡೈರೆಕ್ಟ್ ಆಗಿ ಆಪ್ಷನ್ ಡಿ ನ ನೀವು ಪಿಕ್ ಮಾಡ್ಬೋದು. ಬಟ್ ಯಾವಾಗಲೂ ಇದೇ ತರ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸಮ್ಟೈಮ್ಸ್ ದೇ ವಿಲ್ ಗಿವ್ ದಿ ಡೇಟಾ ರಾಂಗ್. ಓಕೆ, ಸೊ ಇಲ್ಲಿ 0.456 ಅಂತ ಏನಾದ್ರು ಕೊಡ್ಬೋದು ಅವರು, ಯಾಕಂದ್ರೆ ಆ ಡೇಟಾಗೆ ಅನುಗುಣವಾಗಿ ಏನ್ ಆನ್ಸರ್ ಬರುತ್ತೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಇಲ್ಲೇನಿದೆ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಅದನ್ನ ತಿಳ್ಕೊಂಡ್ಬಿಡೋಣ. ಸೊ ಈ ಐಸ್ಬರ್ಗ್ ಮೇಲೆ ಎರಡು ಫೋರ್ಸಸ್ ಆಕ್ಟ್ ಆಗ್ತಾ ಇದೆ. ಒಂದೇನು ವೇಟ್ ಈಸ್ ಆಕ್ಟಿಂಗ್ ಡೌನ್ವರ್ಡ್. ಸೊ ಇದು ಯಾಕೆ ಮತ್ತೆ ಕೆಳಗೆ ಬರ್ತಾ ಇಲ್ಲ ಅಂದ್ರೆ ಇನ್ನೊಂದು ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ, ಅದು ಬಯಾಂಡ್ ಫೋರ್ಸ್. ಇವೆರಡು ಬ್ಯಾಲೆನ್ಸ್ ಆದಾಗ ಅದು ತೇಲೋದಕ್ಕೆ ಶುರು ಆಗುತ್ತೆ. ಸೊ ಬಯಾಂಡ್ ಫೋರ್ಸ್ ಏನಿದೆ ಅದು ನಮ್ಗೆ ಏನಂತ ಗೊತ್ತಿದೆ. ಬಯಾಂಡ್ ಫೋರ್ಸ್ ಇಸ್ ಈಕ್ವಲ್ ಟು ವೆಯ್ಟ್ ಆಫ್ ದಿ ವಾಟರ್ ಡಿಸ್ಪ್ಲೇಸ್ಡ್. ವೆಯ್ಟ್ ಆಫ್ ದಿ ವಾಟರ್, ಬರೀ ವೆಯ್ಟ್ ಆಫ್ ದಿ ವಾಟರ್ ಅಲ್ಲ, ವೆಯ್ಟ್ ಆಫ್ ದಿ ವಾಟರ್ ವಿಚ್ ಇಸ್ ಡಿಸ್ಪ್ಲೇಸ್ಡ್ ಬೈ ದಿ ಬಾಡಿ, ವಿಚ್ ಇಸ್ ಡಿಸ್ಪ್ಲೇಸ್ಡ್. ಅದನ್ನ ಹೆಂಗ್ ಕಂಡುಹಿಡಿತೀವಿ ನಾವು? ವೆಯ್ಟ್ ಆಫ್ ದಿ ವಾಟರ್ ಡಿಸ್ಪ್ಲೇಸ್ಡ್ ಅಂದ್ರೆ ಡೆನ್ಸಿಟಿ ಆಫ್ ವಾಟರ್ ಇಂಟು ವಾಲ್ಯೂಮ್ ಆಫ್ ದಿ ವಾಟರ್ ಡಿಸ್ಪ್ಲೇಸ್ಡ್. ಓಕೆ, ಅದನ್ನ ನಾನು ವಾಲ್ಯೂಮ್ ಆಫ್ ವಾಟರ್ ಅನ್ನೋ ಬದಲು ವಾಲ್ಯೂಮ್ ಆಫ್ ದಿ ಬಾಡಿ ಇನ್ಸೈಡ್ ದಿ ವಾಟರ್ ಅಂತ ಬರೆಯೋದು. ಅಂದ್ರೆ ಎಷ್ಟು ವಾಲ್ಯೂಮ್ ಒಳಗಡೆ ಹೋಗುತ್ತೋ ಅಷ್ಟು ವಾಲ್ಯೂಮ್ ವಾಟರ್ ಡಿಸ್ಪ್ಲೇಸ್ ಆಗುತ್ತೆ. ಸೊ ನಾನು ಅದನ್ನ ಡೆನ್ಸಿಟಿ ಆಫ್ ವಾಟರ್ ಇಂಟು ವಾಲ್ಯೂಮ್ ಆಫ್ ದಿ ವಾಟರ್ ಡಿಸ್ಪ್ಲೇಸ್ಡ್ ಅಥವಾ ವಾಲ್ಯೂಮ್ ಆಫ್ ದಿ ಬಾಡಿ ಇನ್ಸೈಡ್ ದಿ ವಾಟರ್ ಅಂತ ಬರೀತೀನಿ ಇಂಟು ಜಿ. ಸೊ ಇದು ನನಗೆ ಬಯಾಂಡ್ ಫೋರ್ಸ್ಗೆ ಸಿಗ್ತಕ್ಕಂತಹ ಎಕ್ಸ್ಪ್ರೆಷನ್. ಅದೇ ವೆಯ್ಟ್ ಆಫ್ ದಿ ಬಾಡಿಗೆ, ಓಕೆ, ವೆಯ್ಟ್ ಆಫ್ ದಿ ಬಾಡಿಗೆ ನಾನು ಏನಂತ ಬರೀತೀನಿ? ವೆಯ್ಟ್ ಆಫ್ ದಿ ಬಾಡಿ ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಬೇಕು ನನಗೆ. ಡೆನ್ಸಿಟಿ ಆಫ್ ದಿ ಬಾಡಿ, ಇಲ್ಲದು ಐಸ್ ಆಗಿರೋದ್ರಿಂದ ಡೆನ್ಸಿಟಿ ಆಫ್ ಐಸ್ ಅಂತ ಅನ್ಕೊಳ್ತೀನಿ. ವಾಲ್ಯೂಮ್, ಟೋಟಲ್ ವಾಲ್ಯೂಮ್ ಆಫ್ ದಿ ಬಾಡಿ, ಅದನ್ನ ನಾನು ವಿ ಐಸ್ ಅಂತ ತಗೊಳ್ತೀನಿ. ಇದೇನಾಯ್ತು? ಮಾಸ್ ಆಫ್ ದಿ ಬಾಡಿ ಆಯ್ತು, ಇಂಟು ಜಿ ಮಾಡಿದ್ರೆ ವೆಯ್ಟ್ ಆಫ್ ದಿ ಬಾಡಿ ಆಯ್ತು. ಇವೆರಡು ಬ್ಯಾಲೆನ್ಸ್ ಆಗಬೇಕು. ಸೊ ಅದು ಈಕ್ವೇಶನ್ ಬರೀತಾ ಇದೀನಿ ನೋಡ್ಕೊಳ್ಳಿ. ಏನ್ ಸಿಗುತ್ತೆ ನನಗೆ? ಡೆನ್ಸಿಟಿ ಆಫ್ ಐಸ್ ಇಂಟು ಟೋಟಲ್ ವಾಲ್ಯೂಮ್ ಆಫ್ ಐಸ್ ಇಸ್ ಈಕ್ವಲ್ ಟು, ಜಿ ಕ್ಯಾನ್ಸಲ್ ಆಗಿರುತ್ತೆ, ಇಸ್ ಈಕ್ವಲ್ ಟು ಡೆನ್ಸಿಟಿ ಆಫ್ ವಾಟರ್ ಇಂಟು ವಾಲ್ಯೂಮ್ ಆಫ್ ದಿ ಐಸ್ಬರ್ಗ್ ಇನ್ಸೈಡ್ ದಿ ವಾಟರ್. ಅವ್ರು ಕೇಳ್ತಾ ಇರೋದೇನು? ವಿ ಇನ್ ಬೈ ವಿ ಐಸ್ ಅಂದ್ರೆ ಫ್ರಾಕ್ಷನ್ ಆಫ್ ದಿ ವಾಲ್ಯೂಮ್ ವಿಚ್ ಇಸ್ ದೇರ್ ಇನ್ಸೈಡ್ ದಿ ವಾಟರ್. ಸೊ ಅದನ್ನ ಹೇಳ್ತಾ ಇದ್ದಾರೆ. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಅದೇನಂತ ಗೊತ್ತಾಗ್ತಾ ಇದೆ ನೋಡ್ಕೊಳ್ಳಿ. ರೇಷಿಯೋ ನಮ್ಗೇನಂತ ಗೊತ್ತಾಗ್ತಾ ಇದೆ? ಡೆನ್ಸಿಟಿ ಆಫ್ ಐಸ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್. ಸೊ ಡೆನ್ಸಿಟಿ ಆಫ್ ಐಸ್ ಅವರೇ ಕೊಟ್ಟಿದ್ದಾರೆ 0.917 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ವಾಟರ್ ಇಂದು ಡೆನ್ಸಿಟಿ ಅವ್ರು ಕೊಟ್ಟಿಲ್ಲ, ಬಟ್ ನಮ್ಗೆ ಅದು ಗೊತ್ತಿರಬೇಕು. ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಡೇಟಾ ಅದು. 1 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಸಾಲ್ವ್ ಮಾಡಿದ್ರೆ ನಮಗೆ 0.917 ಬರುತ್ತೆ, ವಿಚ್ ಇಸ್ ಗಿವನ್ ಇನ್ ಆಪ್ಷನ್ ಡಿ. The value of acceleration due to gravity at a height of 10 km from the surface of earth is x. At what depth inside the earth is the value of acceleration due to gravity has the same value x. ಇಲ್ಲಿ acceleration due to gravity at certain height is equal to acceleration due to gravity at certain depth ಅಂತ ಮಾಹಿತಿ ಇದೆ. ಅದನ್ನ ಎರಡನ್ನು x ಅಂತ ಅವರು ಕೊಡ್ತಾ ಇದ್ದಾರೆ. ಸೊ ಈಗ ನಮಗೆ ಹೈಟ್ ಏನಿದೆ ಅದು ವೆರಿ ಸ್ಮಾಲ್ ಕಂಪೇರ್ಡ್ ಟು ದಿ ರೇಡಿಯಸ್. ಅಂದ್ರೆ ಹೆಚ್ ವ್ಯಾಲ್ಯೂ ಏನಿದೆ ದಟ್ ಇಸ್ ವೆರಿ ಸ್ಮಾಲ್ ಕಂಪೇರ್ಡ್ ಟು ದಿ ರೇಡಿಯಸ್. ವ್ಯಾಲ್ಯೂ ಗೊತ್ತಿರ್ಬೋದು ನಿಮಗೆ, ರೇಡಿಯಸ್ ಆಫ್ ಅರ್ತ್. ಇನ್ನೊಂದ್ಸತಿ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ, 6400 ಕಿಲೋಮೀಟರ್. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ 10 ಕಿಲೋಮೀಟರ್ ಇಸ್ ನಥಿಂಗ್. ಸೊ ಹಾಗಾಗಿ ಒಂದು ಅಪ್ರಾಕ್ಸಿಮೇಷನ್ ಬರುತ್ತೆ ಜಿ ಎಚ್ಗೆ. ಏನದು? ಜಿ ಎಚ್ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ 2h ಬೈ ಆರ್ ಅಂತ. ಈ ಅಪ್ರಾಕ್ಸಿಮೇಷನ್ ಯೂಸ್ ಮಾಡ್ತೀನಿ. ಅದರ್ವೈಸ್ ಇನ್ನೊಂದು ಫಾರ್ಮುಲಾ ಬರುತ್ತೆ ಜಿ ಎಚ್ಗೆ. ಇನ್ನೊಂದು ಫಾರ್ಮುಲಾ ಇದೆ, ಏನದು? ವಿಚ್ ಇಸ್ ಆಲ್ವೇಸ್ ಕರೆಕ್ಟ್. ಏನ್ ಫಾರ್ಮುಲಾ ಅದು? ಜಿ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಸ್ಕ್ವೇರ್. ಇದು ಯಾವಾಗಲೂ ಟ್ರೂ ಆಗಿರ್ತಕ್ಕಂಥದ್ದು. ಬಟ್ ನೀವು ಬೈನಾಮಿಯಲ್ ಎಕ್ಸ್ಪ್ರೆಷನ್ ಥಿಯರಮ್ ಹಾಕೊಂಡು ಏನ್ ಮಾಡ್ತೀರಾ? ಫಾರ್ ಸ್ಮಾಲ್ ವ್ಯಾಲ್ಯೂಸ್ ಆಫ್ ಎಚ್ ಈ ತರ ಬರೀಬಹುದು ಅಂತ ಗೊತ್ತಿದೆ, ಅದನ್ನ ತಿಳ್ಕೊಂಡಿರ್ತೀರಾ. ಸೊ ಜಿ ಡಿ ಏನಿದೆ ಅದಕ್ಕೇನು ಅಪ್ರಾಕ್ಸಿಮೇಷನ್ ಇಲ್ಲ, ಯಾವಾಗಲೂ ಟ್ರೂ ಆಗಿರ್ತಕ್ಕಂಥ ಒಂದು ಫಾರ್ಮುಲಾ ಇದೆ. ಅದೇನದು? ಜಿ ಇಂಟು 1 ಮೈನಸ್ ಡಿ ಬೈ ಆರ್. ಸೊ ಈಗ ನೀವು ಎರಡೂ ಕಡೆ ಗಮನಿಸ್ತಾ ಬಂದ್ರೆ, ಓಕೆ, ಸೊ ಈ ಕಡೆ 2h ಇರೋ ಜಾಗದಲ್ಲಿ ಡಿ ಇದೆ. ಹಾಗಾಗಿ ನಮ್ಗೇನ್ ಗೊತ್ತಾಗುತ್ತೆ? 2h ಇಸ್ ಈಕ್ವಲ್ ಟು ಡಿ. ಎಚ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ 10 ಕಿಲೋಮೀಟರ್ ಅಂತ. ಹಾಗಾಗಿ ಡಿ ವ್ಯಾಲ್ಯೂ ಏನಾಯ್ತು? 2 times 10 ಕಿಲೋಮೀಟರ್ ವಿಚ್ ಇಸ್ 20 ಕಿಲೋಮೀಟರ್. ಸೊ ಸರಿಯಾದ ಆಯ್ಕೆ ಆಪ್ಷನ್ ಎ. ಇನ್ ಆನ್ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ ಆಫ್ ಅನ್ ಐಡಿಯಲ್ ಗ್ಯಾಸ್ ದಿ ಪ್ರಾಡಕ್ಟ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಡಿಯಾಬ್ಯಾಟಿಕ್ ಈಕ್ವೇಶನ್ ಏನ್ ಬರುತ್ತೆ ನಿಮ್ಗೆ ಗೊತ್ತಿರ್ಬೋದು. P1 V1 ಟು ದಿ ಪವರ್ ಗಾಮಾ ಇಸ್ ಈಕ್ವಲ್ ಟು P2 V2 ಟು ದಿ ಪವರ್ ಗಾಮಾ. ಇಲ್ಲ ಅವರು ಈ ತರದ ಮಾಹಿತಿ ಕೇಳ್ತಾ ಇಲ್ಲ, ಅವ್ರು ಕೇಳ್ತಾ ಇರೋದು P1 V1 ಇರುತ್ತೆ ಮುಂಚೆ, P2 V2 ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅನ್ನೋ ಮಾಹಿತಿ ನಮ್ಗೆ ಇಲ್ಲಿ ಬೇಕಾಗಿದೆ.
ಸೊ ನಿಮಗೆ ಗಾಮಾ ಅನ್ನೋದು ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಗ್ಯಾಸಸ್, ಮತ್ತೆ ಅದು ಯಾವಾಗಲೂ ಗ್ರೇಟರ್ ದ್ಯಾನ್ 1 ಇರುತ್ತೆ ಅನ್ನೋದು ಗೊತ್ತಿದೆ. ಗ್ರೇಟರ್ ದ್ಯಾನ್ 1 ಬಟ್ ಲೆಸ್ ದ್ಯಾನ್ 2 ಇರುತ್ತೆ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈಗ ನಾನು ಇದನ್ನು ಹೆಂಗೆ ಸಾಲ್ವ್ ಮಾಡೋದು? ನನಗೆ ವಾಲ್ಯೂಮ್ ಡಬಲ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸುಮ್ಮನೆ ನಾನು ಏನು ಅನ್ಕೊಳ್ತಾ ಇದ್ದೀನಿ, ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ ವಾಲ್ಯೂಮ್ ಅಂತ ಗೊತ್ತಿದೆ, ಹಾಗಾಗಿ ಅದು ಡಬಲ್ ಆಗ್ತಾ ಇದೆ ಅಂತ ಸುಮ್ಮನೆ ಒಂದು ಅನ್ಕೊಳ್ತಾ ಇದ್ದೀನಿ. ಸೊ ಫೈನಲ್ ವಾಲ್ಯೂಮ್ ವಿಲ್ ಬಿ ಡಬಲ್ ದಿ ಇನಿಷಿಯಲ್ ವಾಲ್ಯೂಮ್ ಅಂತ. ಈಗ ನೆಕ್ಸ್ಟ್ ಏನು ಮಾಡಬೇಕು, ನನಗೆ P2 ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ P2 ನಾನು ಏನಂತ ಬರ್ಕೊಳ್ಳೋದು, P2 is equal to P1 V1 by V2 whole to the power gamma. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ. P1 V1 by V2 ಏನಾಗುತ್ತೆ, 1/2 ಆಗುತ್ತೆ. ಗಾಮಾಗೂ ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಏನಂತ 3/2 1.5 ಅಂತ ಅನ್ಕೊಳ್ತಾ ಇದ್ದೀನಿ, ಲೈಕ್ಲಿ ಟು ಹ್ಯಾಪನ್, ರೈಟ್. ಸೊ ಹಾಗಿದ್ರೆ ಇದನ್ನು ಸಾಲ್ವ್ ಮಾಡಿದ್ರೆ ನಂಗೆ ಏನು ಗೊತ್ತಾಗ್ತದೆ, P1 ಡಿವೈಡೆಡ್ ಬೈ ನೋಡ್ಕೊಳ್ಳಿ 1/2, ಅದನ್ನು ಸ್ಕ್ವೇರ್ ರೂಟ್ ಮಾಡಬೇಕು ಮತ್ತು ಕ್ಯೂಬ್ ಮಾಡಬೇಕು. ಹಾಗಾಗಿ ನನಗೆ ಆನ್ಸರ್ ಏನು ಗೊತ್ತಾಗ್ತದೆ, 2√2. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಮೊದಲನೇ ಸತಿ ಪ್ರಾಡಕ್ಟ್ ಏನಿದೆ P1 V1. ಸೊ ದಿಸ್ ಈಸ್ ಇನಿಷಿಯಲ್ ಪ್ರಾಡಕ್ಟ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್. ಫೈನಲ್ ಪ್ರಾಡಕ್ಟ್ ಏನಿದೆ P2 V2, ಅದನ್ನ ಇನ್ ಟರ್ಮ್ಸ್ ಆಫ್ P1 V1 ಬರಿಬೇಕು. ಈಗ P2 ಗೊತ್ತಾಗಿದೆ ನನಗೆ, ಏನಂತ P1 ಡಿವೈಡೆಡ್ ಬೈ 2√2 ಇಂಟು ವಾಲ್ಯೂಮ್ ಏನಾಗಿದೆ 2 ಟೈಮ್ಸ್ V1 ಆಗಿದೆ. ಸೊ ಸಾಲ್ವ್ ಮಾಡಿದ್ರೆ ನನಗೆ ಏನು ಗೊತ್ತಾಗ್ತಾ ಇದೆ, ಇನಿಷಿಯಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ √2 ಅಂಡ್ √2 ಇಸ್ ಗ್ರೇಟರ್ ದ್ಯಾನ್ 1. ಹಾಗಾಗಿ ಏನಾಗ್ತಾ ಇದೆ, ಪ್ರಾಡಕ್ಟ್ ಡಿಕ್ರೀಸ್ ಆಗ್ತಾ ಇದೆ. ಪ್ರಾಡಕ್ಟ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ.